ಕಂಗ್ರಾಚುಲೇಷನ್ಸ್ ಜಾನು ಈ ಹಾಯ್ ನಮಸ್ಕಾರ. ಇದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡು ಏನು ಹೇಳ್ತಾರಪ್ಪ ಇವರು ಸ್ಪೆಷಲ್ ಅಂತೀರಿ. ಇದು ಸ್ಪೆಷಲ್ ಅದ ಬರ್ರಿ, ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಅಂತೀವ್ರಿ ನಾವು. ಇದಕ್ಕೆ ಕೆಂಪು ಖಾರ ಹಾಕಿರ್ತೀವಲ್ಲ, ಅದಕ್ಕೆ ಬೆಳ್ಳುಳ್ಳಿ ಖಾರ ಅಂತೀವಿ. ಮತ್ತು ಬೇರೆದವ್ರು ಇದಕ್ಕೆ ಬೆಳ್ಳುಳ್ಳಿ ಪುಡಿನೂ ಅಂತಾರೆ, ಎರಡೂ ಅಂತಾರೆ. ಬೆಳ್ಳುಳ್ಳಿ ಪುಡಿನೂ ಅಂತಾರೆ, ಬೆಳ್ಳುಳ್ಳಿ ಖಾರನೂ ಅಂತಾರೆ. ಇದು ಹೆಂಗೆ ಮಾಡೋದಂತ ಹೇಳ್ತೀನಿ ಬರ್ರಿ. ಇದಕ್ಕೆ ಇವಿಷ್ಟು ಬೆಳ್ಳುಳ್ಳಿ ಹಾಕ್ಬೇಕ್ರಿ, ಮತ್ತು ಇದಿಷ್ಟು ಕೊತ್ತಂಬರಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇದಕ್ಕೆ ಹೌದಲ್ಲೂ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ ಇದು ಮಿಕ್ಸರ್ ಮಾಡ್ತೀನಿ. ಈ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಉಪ್ಪು ಇದೆಲ್ಲ ಮಿಕ್ಸರ್ ಹಾಕಿದ್ದು ಹಿಂಗೆ ಆಗ್ತದೆ ರೀ. ಇದಕ್ಕೆ ಈಗ ಸದ್ದ ನಾವು ಎಷ್ಟು ಬೇಕಷ್ಟು ಕೆಂಪು ಖಾರ ಹಾಕ್ತೀವಿ. ಇದಕ್ಕೆ ಕೆಂಪು ಖಾರ ಹಾಕ್ತೀನಿ ನೋಡ್ರಿ. ಇದು ಬಿಸ್ಕೊಂಡು ಬಂದಿದ್ದಿರ್ತದೆ, ಹುಟ್ಟಿಸ್ಕೊಂಡು ಬಂದಿದ್ದಿರ್ತದೆ. ಇದಕ್ಕೆ ಹಾಕ್ತೀನಿ ಎಷ್ಟು ಬೇಕಂದ್ರೆ ಒಂದು 4 ಚಮಚ ಹಾಕ್ತೀನಿ. ಕೆಂಪು ಖಾರ ಹಾಕಿದ್ರೆ ಇದು ಒಂದು ರೌಂಡ್ ಮಿಕ್ಸರ್ ಹಾಕ್ತೀನಿ. ಒಂದೇ ಸಲ ತಿರುಗಿಸ್ಬೇಕು. ಇದು ಒಂದೇ ರೌಂಡ ತಿರುಗಿಸಿದ್ರೆ ನೋಡಿರಿ ಈ ಥರ ಮೆತ್ತಗಾಗಿದೆ. ಇದು ರೆಡಿ ಆಯ್ತು ರೀ. ಇದು ನೋಡಿರಿ ಈ ಥರ ಮೆತ್ತಗೆ ಆಗ್ತದೆ ನೋಡಿರಿ. ಕೈ ಹಿಡಿದ ಈ ಥರ ನೋಡಿರಿ, ನೋಡಿದ್ರೆ ಮೆತ್ತಗೆ ಹತ್ತದ. ಇದು ನೋಡಿರಿ ಬಿಸಿ ಚಪಾತಿ ಒಳಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದೊಂದು ಸ್ವಲ್ಪ ಹಾಕ್ಕೊಂಡು ತಿಂದ್ರಂತೂ ಭಾರಿ ಟೇಸ್ಟ್ ಹತ್ತದ ರೀ. ಬಾಯಿಗೆ ಸ್ವಾದ ಬರ್ತದೆ. ಬಿಸಿ ಅಂದಾಗ ಒಂದು ಸ್ವಲ್ಪ ನೀವು ದೋಸೆ ಒಳಗೂ ಸ್ವಲ್ಪ ಹಚ್ಕೊಂಡು ತಿನ್ಬೋದು.